ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಇಲ್ಲಿಗಲ್ ಖಾತೆಯ ಕರ್ಮಕಾಂಡ. ಕೋರ್ಟ್ನಲ್ಲಿ ಕೇಸ್ ಇದ್ರೂ ಕೂಡ ಅಶ್ವಥ್ನಿಂದ ಅಕ್ರಮ ಬಡಾವಣೆಯನ್ನ ನಿರ್ಮಾಣ ಮಾಡಿದ್ದಾರೆ. ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್ ಆಪ್ತ ಅಶ್ವಥ್ ಜಮೀನು ಬೆಂಗಳೂರು ಉತ್ತರದ ಯಶವಂತಪುರದ ಹೇರೋಹಳ್ಳಿಯ ಜಮೀನಿದು. ಇನ್ನು ಸರ್ವೆ ನಂಬರ್ 56/1 ಸುಮಾರು ವಿಕಾಸ್ ಇನ್ಫ್ರಾ ಬಿಲ್ಡರ್ಸ್ ಹೆಸರಿನಲ್ಲಿ ಅಶ್ವಥ್ನಿಂದ ಲೇಔಟ್ ಅನ್ನ ಪಡೆದುಕೊಂಡಿದ್ದಾರೆ. ಈಗಾಗಲೇ ಒಂದ್ ಕಡೆ ಬಿಡಿಎನಿಂದ ನಕ್ಷೆಯ ಮಂಜೂರಾತಿ ಪಡೆಯದೆ ಬಡಾವಣೆಯನ್ನ ನಿರ್ಮಾಣವನ್ನ ಮಾಡಿರುವಂತದ್ದು. ಜಮೀನಿಗೆ ಸಂಬಂಧಪಟ್ಟಂತೆ ಕುಟುಂಬಸ್ಥರ ನಡುವೆ ಕೋರ್ಟ್ನಲ್ಲಿ ವ್ಯಾಜ್ಯವಿದ್ರೂ ಕೂಡ ಅಕ್ರಮವಾಗಿ 50 ಸೈಟ್ಗಳಿಗೆ ಖಾತಾ ಮಾಡಿಕೊಟ್ಟ ಆರೋಪ ಇವ್ರ ಮೇಲೆ ಕೇಳಿಬಂದಿದೆ. ಹಾಗಾದ್ರೆ ನ್ಯಾಯಾಂಗ ನಿಂದನೆ ಮಾಡಿರುವ ಆರೋಪದಲ್ಲಿ ARO ಮಂಜುಳಾ ಅವರ ಹೆಸರು ಇಲ್ಲಿ ಕೇಳಿ ಬಂದಿರುವಂತದ್ದು. ಗ್ಯಾರಂಟಿ ನ್ಯೂಸ್ ನಲ್ಲಿ ದಾಖಲೆಗಳ ಸಮೇತವಾಗಿ ಈಗ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಬೆಂಗಳೂರು ಉತ್ತರದ ಯಶವಂತಪುರದ ಹೇರೋಹಳ್ಳಿಯ ಜಮೀನಿದು. ಸರ್ವೆ ನಂಬರ್ 56/1 ಸುಮಾರು ಒಂದಲ್ಲ ಎರಡಲ್ಲ 235 ಕೋಟಿಯ 4.20 ಎಕರೆ ಇದು. ವಿಕಾಸ್ ಇನ್ಫ್ರಾ ಬಿಲ್ಡರ್ಸ್ ಹೆಸರಿನಲ್ಲಿ ಅಶ್ವಥ್ನಿಂದ ಲೇಔಟ್ ಅನ್ನ ಪಡ್ಕೊಂಡಿದ್ದಾರೆ. ಇನ್ನು ಬಿಡಿಎನಿಂದ ನಕ್ಷೆಯ ಮಂಜೂರಾತಿಯನ್ನ ಪಡೆಯದೆ ಇನ್ನು ಬಡಾವಣೆಯನ್ನ ನಿರ್ಮಾಣ ಮಾಡಿದ್ರು. ತದನಂತರ ಜಮೀನಿಗೆ ಸಂಬಂಧಪಟ್ಟಂತೆ ಕುಟುಂಬಸ್ಥರ ನಡುವೆ ಕೋರ್ಟ್ನಲ್ಲಿ ವ್ಯಾಜ್ಯವಿದ್ರೂ ಕೂಡ ಅಕ್ರಮವಾಗಿ ಇಲ್ಲಿ 50 ಸೈಟ್ಗಳಿಗೆ ಖಾತಾ ಮಾಡಿಕೊಟ್ಟ ಆರೋಪ ಇಲ್ಲಿ ಕೇಳಿ ಬಂದಿರುವಂಥದ್ದು. ಮಂಜುಳಾ ARO ಇವರ ಹೆಸರು ಕೇಳಿ ಬಂದಿದೆ. ಈಗಾಗಲೇ ಕೋರ್ಟ್ನಲ್ಲಿ ಹೆಸರಿದ್ರೂ ಕೂಡ ಕೇಸ್ ಇದ್ರೂ ಕೂಡ ಅಶ್ವಥ್ ಅವರ ಹೆಸರು ಈಗ ಕೇಳಿ ಬಂದಿರುವಂಥದ್ದು. ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್ ಆಪ್ತ ಅಶ್ವಥ್ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಒಂದ್ ಕಡೆ ನೋಡ್ತಾ ಇರಬಹುದು. ಹಣದಾಸೆಗಾಗಿ ಧನದಾಹಿ ಅಧಿಕಾರಿಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ ಈಗ ಬಯಲಾಗ್ತಾ ಇದೆ. ಜಿಬಿನಲ್ಲಿ ಮತ್ತೊಂದು ಮಹಾನ್ ಭ್ರಷ್ಟಾಚಾರ ಬಯಲಾಗಿದೆಯಾ? ಹಾಗಾದ್ರೆ ಹಣದಾಸೆಗೋಸ್ಕರ ಈ ಹೇರೋಹಳ್ಳಿ ARO ಮಾಡಿದ್ದೇನು? ಹಾಗಾದ್ರೆ ನೋಡ್ತಾ ಇರಬಹುದು. ಒಂದಲ್ಲ ಎರಡಲ್ಲ 235 ಕೋಟಿಯ 4.2 ಎಕರೆ. ಸರ್ವೆ ನಂಬರ್ 56/1 ಸುಮಾರು 235 ಕೋಟಿಯ 4.2 ಎಕರೆ. ಅಸಲಿಗೆ ಎಕರೆ ಗಟ್ಟಲೆ ಇರುವ ಜಮೀನು. ಇನ್ನು ಒಂದ್ ಕಡೆ ನಿಯಮ ಗಾಳಿಗೆ ತೂರಿ ಪ್ರತ್ಯೇಕವಾದ ಖಾತಾವನ್ನ ಮಾಡಿಕೊಟ್ರ. ಹಾಗಾದ್ರೆ ಅಸಲಿಗೆ ಎಕರೆ ಗಟ್ಟಲೆ ಇರುವ ಜಮೀನಿಗೆ ಪ್ರತ್ಯೇಕವಾಗಿ ಖಾತಾ ಇಲ್ಲಿ ಅವಕಾಶ ಇರೋದಿಲ್ಲ. ಒಂದ್ ಕಡೆ ನಿಯಮವನ್ನ ಗಾಳಿಗೆ ತೂರಿ ಪ್ರತ್ಯೇಕವಾದ ಖಾತಾ ಮಾಡಿಕೊಟ್ಟಿರೋ ARO ಅನ್ನೋದು ಕೇಳಿ ಬರ್ತಾ ಇದೆ. ಇನ್ನು ದಾಖಲೆಗಳನ್ನ ತಿದ್ದಿ ನಿಯಮ ಬಾಹಿರವಾಗಿ ಖಾತಾವನ್ನ ಮಾಡಿಕೊಟ್ಟಿದ್ದಾರಂತೆ ಈ ಮಂಜುಳಾ ARO. ಇನ್ನು ಒಂದ್ ಕಡೆ ಸುಧಾರಣಾ ಶುಲ್ಕವನ್ನ ಕಟ್ಟಿಸಿಕೊಳ್ಳದೆ ಈ ARO ಖಾತಾವನ್ನ ಮಾಡಿಕೊಟ್ಟಿದ್ದಾರೆ. ಸುಧಾರಣಾ ಶುಲ್ಕ ಪ್ರತಿ ಚದರ್ ಮೀಟರ್ಗೆ ಎಷ್ಟಾಗುತ್ತೆ ಅಂದ್ರೆ 250 ರೂಪಾಯಿ ಕಟ್ಟಿಸಿಕೊಳ್ಬೇಕಿತ್ತು. ಆದ್ರೆ ಇವರು 50 ನಿವೇಶನಗಳಿಗೆ ಸುಮಾರು 6 ರಿಂದ 7 ಕೋಟಿ ಇಲ್ಲಿ ಸಂಗ್ರಹವಾಗಿದೆ. ಇನ್ನು ಸುಧಾರಣಾ ಶುಲ್ಕ ಕಟ್ಟಿಸಿಕೊಂಡ ಬಳಿಕ ಜಂಟಿ ಅಥವಾ ಉಪ ಆಯುಕ್ತರ ಅನುಮತಿಯನ್ನ ಪಡೆಯಬೇಕಾಗುತ್ತೆ. ತದನಂತರ ಯಾವುದೇ ಅನುಮತಿಯನ್ನ ಪಡೆಯದೆ ದಾಖಲೆಗಳನ್ನ ತಿದ್ದಿ ಖಾತಾವನ್ನ ARO ಮಂಜುಳಾ ಅವರು ಮಾಡಿಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅನುಸಾರ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಈ ಲೇಔಟ್ ಬಡಾವಣೆ ಮಾಡಲಿಕ್ಕೆ ನಕ್ಷೆ ಮಂಜೂರಾತಿ ಪಡ್ಕೊಳ್ಬೇಕಾಗಿದ್ರು ಕೂಡ ಆ BDAಯಿಂದ ನಕ್ಷೆ ಮಂಜೂರಾತಿ ಪಡೆದೇ ಇರತಕ್ಕಂಥ ಈ ಒಂದು 4.5 ಎಕರೆ ವಿಸ್ತೀರ್ಣದ ಸುಮಾರು 250 ಕೋಟಿ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವಂಥ ಸ್ವತ್ತಿನಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಅನಧಿಕೃತ ಬಡಾವಣೆಗೆ ಸೇರಿದಂಥ ಸ್ವತ್ತುಗಳಿಗೆ ಅದರಲ್ಲಿ ಆ ಗಿರಿಜಾಬಾಯಿ ಮತ್ತು ತೇಜಸ್ವಿನಿ ಅನ್ನೋರ ಹೆಸರಿಗೆ ಈ ಹಿಂದೆ ಹಲವಾರು ಗುರುತರ ಆರೋಪಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಪರಮ ಭ್ರಷ್ಟ ಅಧಿಕಾರಿ ಅನ್ನೋ ಕುಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಆ ಹೇರೋಹಳ್ಳಿ ಉಪವಿಭಾಗದ ಸಹಾಯಕ ಕಂದಾಯಾಧಿಕಾರಿ ಶ್ರೀಮತಿ ಮಂಜುಳಾರವರು AROಗಳಿಗಿರ್ತಕ್ಕಂಥ ಆನ್ಲೈನ್ನಲ್ಲಿ ಅವರು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ, ಯಾಕೆಂದರೆ ಬುಕ್ಗಳನ್ನು ವಹಿ ಪುಸ್ತಕಗಳನ್ನು ಸ್ಕ್ಯಾನಿಂಗ್ ಮಾಡುವಂಥ ಅವಕಾಶ ಅವ್ರಿಗಿರ್ತದೆ. ಆ ಸ್ಕ್ಯಾನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಖಾಲಿ ಇರ್ತಕ್ಕಂಥ ಹಾಳೆಗಳಲ್ಲಿ ಮತ್ತು ಹಾಳೆಗಳಲ್ಲಿ ಖಾಲಿ ಇರ್ತಕ್ಕಂಥ ಸ್ಥಳಗಳಲ್ಲಿ ನಕಲಿ EPID ದಾಖಲೆಗಳನ್ನು ಅಲ್ಲಿ ಸೃಷ್ಟಿ ಮಾಡಿ ಅದ್ರ ಜೊತೆಗೆ ಈ ಒಂದು 50 ಸ್ವತ್ತುಗಳಿಗೆ ಖಾತಾಗಳನ್ನು ಖಾತಾ
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗ ನೋಡ್ತಾ ಇರಬಹುದು ಮಂಜೂರಾತಿಯನ್ನ ಪಡೆಯದೆ ಬಡಾವಣೆಯನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ARO ಮಂಜುಳಾ ಅವರ ಹೆಸರು ಇಲ್ಲಿ ಕೇಳಿ ಬರ್ತಾ ಇದ್ದಾರೆ. ಸರ್ಕಾರದ ಬೊಕ್ಕಸಕ್ಕೇನೆ ಕೈ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಉಲ್ಲಾಸ್? ಈಗಾಗಲೇ GBA ನಲ್ಲಿ ಭ್ರಷ್ಟ ಅಧಿಕಾರಿಗಳು ಇದ್ದಾರೆ ಅನ್ನುವಂಥದ್ದು ಈ ಹಿಂದೆನೂ ಕೂಡ ಪ್ರತಿ ಬಾರಿ ಸಾಬೀತಾಗ್ತಾ ಇದೆ. ಸೊ ಇದಕ್ಕೆ ಹೊಸ ಸೇರ್ಪಡೆ ಹೇರೋಹಳ್ಳಿ ಉಪವಿಭಾಗಕ್ಕೆ ಸೇರಿರುವಂತಹ ARO ಮಂಜುಳಾ ಅವರು, ಇವರು ನಿಯಮವನ್ನ ಮೀರಿ ಏಕಾತವನ್ನ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು, ಇದಕ್ಕೆ ಬೇಕಾದಂತ ಸುಮಾರು 2 ರಿಂದ 3 ಕೋಟಿ ರೂಪಾಯಿ ಹಣವನ್ನ ಕಿಕ್ ಬ್ಯಾಕ್ ರೂಪದಲ್ಲಿ ಪಡೆದಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಹೇರೋಹಳ್ಳಿ ಸಮೀಪ ಸುಮಾರು 4 ಎಕರೆ 20 ಎಕರೆ ಜಮೀನು ಇರುತ್ತೆ. ಈ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಕುಟುಂಬಸ್ಥರಲ್ಲಿ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ 2025 ನವೆಂಬರ್ ತಿಂಗಳಲ್ಲಿ ಒಂದು ವ್ಯಾಜ್ಯ ಅಂದ್ರೆ ಒಂದು ಕೇಸ್ ದಾಖಲಾಗಿರುತ್ತೆ. ಸದ್ಯ ಆ ಒಂದು ಕೇಸು ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ವಿಚಾರಣಾ ಹಂತದಲ್ಲಿದೆ. ಇದ್ರ ನಡುವೆ BDA ಇಂದ ನಕ್ಷೆ ಮಂಜೂರಾತಿಯನ್ನ ಪಡೆದೇ ಇರುವಂತಹ ಒಂದು ಅಕ್ರಮವಾಗಿ 235 ಕೋಟಿ ಮೌಲ್ಯ ಬೆಲೆ ಬಾಳುವಂತಹ ಒಂದು ಜಮೀನೇನಿದೆ, ಅಲ್ಲಿ ನಿವೇಶನ ಕಟ್ತಾ ಇರ್ತಾರೆ. ಅದು ಅನಧಿಕೃತವಾಗಿ ನಿವೇಶನವನ್ನ ಕಟ್ತಾ ಇರ್ತಾರೆ. ಆದ್ರೆ ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ST ಸೋಮಶೇಖರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಅಶ್ವಥ್ ಅನ್ನುವಂತಹ ಲೇಔಟ್ ಆಗಿರುತ್ತೆ. ಈ ಒಂದು ಲೇಔಟ್ಗೆ ಅಶ್ವಥ್ ಅವರು ತನ್ನ ಪ್ರಭಾವವನ್ನ ಬಳಸಿ, ಅಂದ್ರೆ ತನ್ನ ಈಗ ಆಗ್ಲೇ ಹೇಳಿದಂತೆ ಶಾಸಕ ST ಸೋಮಶೇಖರ್ ಅವರ ಆಪ್ತ ಅನ್ನುವಂಥದ್ದು ಏನೊಂದು ಟ್ರೇಡ್ ಮಾರ್ಕ್ ಇತ್ತು, ಅದರ ಆಧಾರದ ಮೇಲೆ ಆ ಒಂದು ಪ್ರಭಾವವನ್ನ ಬಳಸಿ ARO ಮೂಲಕ ಅನಧಿಕೃತವಾಗಿ ಖಾತೆಗಳನ್ನ ಮಾಡಿಸ್ಕೊಟ್ಟಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಇದಕ್ಕೆ ಪೂರಕವಾದ ದಾಖಲೆಗಳು ಗ್ಯಾರಂಟಿ ನ್ಯೂಸ್ ಕೂಡ ಲಭ್ಯ ಆಗಿದೆ. ಇನ್ನೊಂದು ನಿಯಮ ಏನ್ ಹೇಳುತ್ತೆ ಅಂತಂದ್ರೆ, ಎಕರೆಗಟ್ಟಲೆ ಇರುವಂತಹ ಜಮೀನಿಗೆ ಯಾವುದೇ ಕಾರಣಕ್ಕೂ ಸಪರೇಟ್ ಅಂದ್ರೆ ಪ್ರತ್ಯೇಕವಾದಂತಹ ಒಂದು ಖಾತಾವನ್ನ ಮಾಡಿಕೊಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ARO ಮಂಜುಳಾ ಅವರು ಅನಧಿಕೃತವಾಗಿ ಅಂದ್ರೆ ಎಕರೆಗಟ್ಟಲೆ ಇರುವಂತಹ ಜಮೀನಿಗೆ ಇಂಡಿವಿಜುವಲ್ ಆಗಿ ಸುಮಾರು 50 ಖಾತೆಗಳನ್ನ ಮಾಡ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಖಾತಾವನ್ನು ಮಾಡ್ಕೊಟ್ಟಿರುವಂತಹ ದಾಖಲೆ ಈಗಾಗಲೇ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಇನ್ನೊಂದು ಪ್ರಮುಖವಾದಂತ ನಿಯಮ ಉಲ್ಲಂಘನೆ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ಯಾವುದೇ ಒಂದು ಖಾತೆ ಆಗ್ಬೇಕು ಅಂತಂದ್ರೆ ಅದರ ಸುಧಾರಣಾ ಶುಲ್ಕ 250 ರೂಪಾಯಿ ಪ್ರತಿ ಚದರ ಮೀಟರ್ಗೆ ಅದನ್ನ ವಸೂಲಿ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಉಪ ಆಯುಕ್ತರ ಅಥವಾ ಜಂಟಿ ಆಯುಕ್ತರ ಅನುಮೋದನೆಯನ್ನ ಪಡೆದು ಆ ನಂತರ ARO ಅದಕ್ಕೆ ಖಾತಾವನ್ನು ಕೊಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಮಂಜುಳಾ ಅವರು ಅದನ್ನು ಕೂಡ ಸಂಪೂರ್ಣವಾಗಿ ಗಾಳಿಗೆ ತೂರಿ ಕಿಕ್ ಬ್ಯಾಕ್ ಅನ್ನು ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಲಂಚದ ರೂಪದಲ್ಲಿ ಪಡೆದು ಅನಧಿಕೃತವಾಗಿ 50 ಖಾತೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪ ಇದೆ. ಈಗಾಗಲೇ ಇದಕ್ಕೆ ಲೋಕಾಯುಕ್ತ ಆಗಿರ್ಬೋದು ಮತ್ತೆ GBA ಮುಖ್ಯ ಆಯುಕ್ತರಿಗೆ ದೂರನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ARO ಮಂಜುಳಾ ಅವರು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾನೆ ಬರ್ತಿದ್ದಾರೆ. ಅದಕ್ಕೆ ಬೇಕಾದಂತಹ ಹಣವನ್ನ ಲಂಚದ ರೂಪದಲ್ಲಿ ಪಡೆದು ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 7 ರಿಂದ 8 ಕೋಟಿ ರೂಪಾಯಿ ಹಣವನ್ನ ಈಗ ನಷ್ಟ ಮಾಡಿದ್ದಾರೆ. ಸೊ ಈಗ GBA ಮುಖ್ಯ ಆಯುಕ್ತರಿಗೆ ದೂರು ಕೂಡ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.